ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾದಿಗ ದಂಡೋರ, ಮಾದಿ ಮೀಸಲಾತಿ ಹೋರಾಟ ಸಮಿತಿಯ ರಾಜ್ಯಾಧ್ಯಕ್ಷರಂತ ಬಿ ನರಸಪ್ಪ ದಂಡೋರ ಅಂತೇಳಿ. ಈಗಾಗಲೇ ಕರ್ನಾಟಕ ಸರ್ಕಾರ 1997ರಿಂದ ಪ್ರಾರಂಭ ಆಗಿದೆ ನಮ್ಮ ಹೋರಾಟ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಸರ್ಕಾರಗಳು ಮೀನಾಮೀಸ ಎಣಿಸುತ್ತಾ ಉದ್ದೇಶಪೂರ್ವಕವಾಗಿ ಒಳ ಮೀಸಲಾತಿ ಜಾರಿ ಮಾಡದೆ ಮಲ್ತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ಒಂದು ಭಾಗ. ಇವತ್ತು ಆಗಸ್ಟ್ 1ರಂದು ಸುಪ್ರೀಂ ಕೋರ್ಟ್ ತೀರ್ಪು ಏನು ಆದೇಶದಂತೆ ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಜಾರಿ ಮಾಡಬಹುದು ಅಂತೇಳಿ ಆದೇಶವನ್ನು ಹೊರಡಿಸಿರುವಂತಹ ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪನ್ನು ಕೂಡ ಇವತ್ತು ಧಿಕ್ಕರಿಸಿ ಇವರಿಗೆ ಕಾನೂನಿನ ಅರಿವಿಲ್ಲದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ನಡ್ಕೊಳ್ತಾ ಇದ್ದಾರೆ. ಇದು ಎಲ್ಲೋ ನಮ್ಮ ಕಡೆಗೆ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಮೇಲ್ನೋಟ ಕಾಣ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ ನಾವು ಹಲವಾರು ಸಲ ಮನವಿಯನ್ನು ಸಲ್ಲಿಸಿದ್ವಿ. ಈಗಾಗಲೇ ಕಾಟಾಚಾರಕ್ಕಾಗಿ ನಾಗಮೋಹನ್ ದಾಸ್ ಆಯೋಗ ರಚನೆ ಮಾಡಿ 2 ತಿಂಗಳ ಒಳಗಡೆ ನಾವು ದತ್ತಾಂಶವನ್ನು ಕಲೆಕ್ಟ್ ಮಾಡ್ತೀವಿ, ಎಂಪಿರಿಕಲ್ ಡಾಟಾವನ್ನು ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿ ಕಾಲಹರಣ ಮಾಡ್ತಾ ಇದ್ದಾರೆ. ಉದ್ದೇಶಪೂರ್ವಕವಾಗಿ ಟೈಮ್ ಪಾಸ್ ಅನ್ನು ಮಾಡ್ತಾ ಇದ್ದಾರೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು, ಸಚಿವ ಸಂಪುಟ. ಹಾಗಾಗಿ ಇವತ್ತು ನಾವು ಸನ್ಮಾನ್ಯ ಶ್ರೀ ಮಂದಾಕೃಷ್ಣ ಮಾದಿಗಣ್ಣವರ ನಾಯಕತ್ವದಲ್ಲಿ ದಕ್ಷಿಣ ಭಾರತದಲ್ಲಿರುವಂತಹ ನಮ್ಮ ಕರ್ನಾಟಕ ರಾಜ್ಯ ಮಂದಾಕೃಷ್ಣ ಅವರ ಆದೇಶದಂತೆ ಇವತ್ತು ನಾವು ಈ ಒಂದು ಧರಣಿ ಸತ್ಯಾಗ್ರಹವನ್ನು ಅನಿರ್ದಿಷ್ಟ ಅವಧಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ. ಸುದೀರ್ಘ 30 ವರ್ಷಗಳ ಹೋರಾಟವನ್ನು ಇವತ್ತು ಆಳುವಂತಹ ಸರ್ಕಾರ, ಈ ಸರ್ಕಾರದಲ್ಲಿ ಬಲಡ್ರ ಸಚಿವರುಗಳಾದ ಛಲವಾದಿ ಸಚಿವರುಗಳು ಜಿ ಪರಮೇಶ್ವರ್ ಆಗಿರ್ಬೋದು, ಮಾದೇವಪ್ಪನವರಾಗಿರ್ಬೋದು, ಮತ್ತು ಪ್ರಿಯಾಂಕಾ ಖರ್ಗೆ ಆಗಿರ್ಬೋದು, ಒಳ ಮೀಸಲಾತಿ ಜಾರಿ ಮಾಡಬಾರ್ದು ಅಂತೇಳಿ ಅಡ್ಡಗಾಲನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಮಾದಿಗರು ಸುಮ್ಮನೆ ಕೂತ್ಕೊಳ್ಳಕ್ ಆಗೋದಿಲ್ಲ. ಮಾದಿಗರು ಈಗಾಗಲೇ ಬೀದಿಗೆ ಬಂದು ಹೋರಾಟ ಮಾಡಿ ಸದಾಶಿವ ಆಯೋಗದ ವರದಿಯನ್ನು ಅಂಕಿ ಸಂಖ್ಯೆ ಆಧಾರದ ಮೇಲೆ ಒಳ ಮೀಸಲಾತಿ ಕೊಡ್ಬೇಕಂತೇಳಿ ಹೋರಾಟವನ್ನು ಸುದೀರ್ಘ 30 ವರ್ಷಗಳು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಸದಾಶಿವ ಆಯೋಗದ ವರದಿ ಕೊಟ್ಟಂತ ವರದಿಯಲ್ಲಿ ನಮ್ಮ ಪಾಲು 6% ಬರಬೇಕಾಗಿತ್ತು. ಒಲಿಯರಿಗೆ 5%, ಒಡ್ರಲಮ್ಮನಿಗೆ 3%, ಕಟ್ಟೆ ಕಡೆಗಿರೋ ಸಮಾಜ 1%. ಆದ್ರೂ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ ಸರ್ಕಾರ ಉದ್ದೇಶಪೂರ್ವಕವಾಗಿ ಸುಳ್ಳು ಹೇಳ್ತಾ ಬಂತಾ ಇದ್ದಾರೆ, ವೋಟ್ ಬ್ಯಾಂಕ್ ಮಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನವರು. ಅದಕ್ಕೆ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರ ವಿರುದ್ಧವೇ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೀವಿ. ಇವತ್ತು ಒಂದು ದಿನ ಉಪವಾಸ ಸತ್ಯಾಗ್ರಹವನ್ನು ಕೂಡ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಹಂತವಾಗಿ ವಿಭಿನ್ನ ಹೋರಾಟಗಳು ಮಾಡ್ತೀವಿ ಇನ್ನು ಮುಂದೆ. ಇವತ್ತಿನ ಒಂದು ಹೋರಾಟಕ್ಕೆ ಇಡೀ ನನ್ನ ಸಮುದಾಯ ಎಲ್ಲಾ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನೀವು ಈಗಾಗಲೇ ಸೆಷನ್ ಸ್ಟಾರ್ಟ್ ಆಗಿದೆ. ಬಜೆಟ್ ಸೆಷನ್ ಅಲ್ಲಿ ಕೂಡ SCP TSP ಹಣವನ್ನು ದುರ್ಬಳಕೆ ಮಾಡ್ತಾ ಇದ್ದೀರಿ. ನೀವು ಗ್ಯಾರಂಟಿಗಳಿಗೆ ಬಯಸ್ಕೊಳ್ತಾ ಇದ್ದೀರಿ. ಇದು ನಿಮಗೆ ತಾಕತ್ತು, ದಮ್ಮು, ಧೈರ್ಯ ಇದ್ರೆ ಲಿಂಗಾಯತ ಕಮಿಟಿಯಲ್ಲಿರುವಂತಹ ಲಿಂಗಾಯತ ಸಮುದಾಯದಲ್ಲಿರುವಂತಹ ಹಣವನ್ನು ಮುಟ್ಟಿ ನೋಡಿ. ಯಾಕಂದ್ರೆ ದಲಿತರು ಅಂದ್ರೆ ಅಷ್ಟು ಸಣ್ಣತನದಲ್ಲಿ ನೋಡ್ತಾ ಇದ್ರಿ. ಇದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠ ಮಾದಿಗರು ನಾವು ಒಂದಾಗಿ ನಿಮ್ಗೆ ಕಲಿಸ್ಬೇಕಾಗ್ತದೆ. ಯಾಕಂತಂದ್ರೆ ಇವತ್ತು ಕಳೆದ ತಾವೇನು ಅಧಿಕಾರಕ್ಕೆ ಬಂದ ನಂತರ ಗ್ಯಾರಂಟಿಗಳಿಗೆ ಅಂತ 25,000 ಕೋಟಿ ರೂಪಾಯಿಗಳನ್ನು ವೆಚ್ಚ ಮಾಡಿ ಇಡೀ ಅಭಿವೃದ್ಧಿ ಕುಂಠಿತ ಆಗಿದೆ. ಸಾಮಾಜಿಕ ನ್ಯಾಯ ಸಿಗ್ತಾ ಇಲ್ಲ. ಉದ್ದೇಶಪೂರ್ವಕ ಗ್ಯಾರಂಟಿಗಳಿಗೆ ಕೊಟ್ಟು ಇವತ್ತು ದಿವಾಳ ಆಗಿದೆ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ಮ SC ವರ್ಗೀಕರಣ ಒಳ ಮೀಸಲಾತಿ ಜಾರಿ ಆಗಬೇಕು. ಆಗದೇ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುರ್ಚಿ ಖಾಲಿ ಮಾಡುವವರೆಗೂ ನಮ್ಮ ಹೋರಾಟ ನಿಲ್ಲುವುದಿಲ್ಲ. ಹಂತವಾಗಿ ಜಿಲ್ಲೆಗಳನ್ನು ಬಂದು ಕಾಲಗಳು ಕೊಡ್ತೀವಿ. ದೊಡ್ಡ ಮಟ್ಟದಲ್ಲಿ ಉಗ್ರವಾದ ಹೋರಾಟಗಳು ಮಾಡ್ತಿದ್ವಿ. ಇವತ್ತು ಸಾಂಕೇತಿಕವಾಗಿ ಅನಿರ್ದಿಷ್ಟ ಸತ್ಯಾಗ್ರಹವನ್ನ ನಮ್ಮ ಬೆಂಗಳೂರು ನಗರದ ಜಿಲ್ಲಾಧ್ಯಕ್ಷರು ತಿರುಲಕ್ ಚಂದರ್ ನಾಯಕತ್ವದಲ್ಲಿ, ಇಡೀ ರಾಜ್ಯ ಸಮಿತಿಯ ನಾಯಕತ್ವದಲ್ಲಿ ಇವತ್ತು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇದು ಹೋರಾಟ ಇವತ್ತಿಂದಲ್ಲ ಸ್ವಾಮಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮಗೆ 2 ನಾಲಿಗಿದೆ. ಒಂದು ನಾಲಿಗೆಯಿಂದ ರಾಯಚೂರಲ್ಲಿ ಏನ್ ಹೇಳಿದ್ರಿ, ಯಾವುದೇ ಬ್ಯಾಕ್ಲಾಗ್ ಹುದ್ದೆಗಳು ತುಂಬುವುದಿಲ್ಲ, ಯಾವುದೇ ನೋಟಿಫಿಕೇಶನ್ ಜಾರಿ ಮಾಡುವುದಿಲ್ಲ ಅಂತ ಹೇಳಿದ್ರಿ. ಅಲ್ಲಿಂದ ಇಲ್ಲಿ ಬಂದು ಮತ್ತೆ ನಿಮ್ ಕೆಲಸ ಹಾಗೆ ನೋಟಿಫಿಕೇಶನ್ ಜಾರಿ ಮಾಡಿದ್ರಿ, ಬ್ಯಾಕ್ಲಾಗ್ ಹುದ್ದೆಗಳು ತುಂಬ್ತಾ ಇದ್ರಿ. ನಿಮ್ಗೆ ಮಾನ ಮಾಡಲಿದೆಯನ್ರಿ? ಅರೆ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಾ ಇದೆ, ಒಳ ಮೀಸಲಾತಿ ಜಾರಿ ಮಾಡಿದ ನಂತರನೇ ಈ ಒಂದು ಉದ್ಯೋಗಗಳ ನೇಮಕಾತಿಯನ್ನು ಅಧಿಸೂಚನೆ ಹೊರಡಿಸಿ ಅಂತ ಹೇಳಿದ್ದಾರೆ. ಅರೆ
ನಿಮ್ಮ ಮನಸ್ಸು ಬಂದಂಗೆ ಸರ್ಕಾರ ನಡೆಸ್ತಾ ಇದ್ದೀರಾ. ಇವತ್ತು ಮಾದಿಗರ ಶಾಪ ತಟ್ಟಿದ್ರೆ, ಮಾತಂಗಿ ಶಾಪ ತಟ್ಟಿದ್ರೆ ನಿಮ್ಮ ಪಕ್ಷ ಸ್ಥಾಪನೆ. ಇದು ಸಿದ್ದರಾಮಯ್ಯವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 60 ಸಲ ನಾನು ಸಿದ್ದರಾಮಯ್ಯ ಅವ್ರ ಜೊತೆ ಮಾತನಾಡಿದ್ದೀನಿ. ನಾನೇ ಮಾಡೋಣ ಅಂತ ಹೇಳ್ತಾ ಇದ್ರೆ ಮಾಡಕ್ಕಾಗ್ತಾ ಇಲ್ಲ. ಆದ್ರೆ ಇವ್ರಿಗೆ ಅಡ್ಡಿಪಡಿಸ್ತಾರೆ ಅಂತ. ನಿಮ್ಗೆ ತಾಕತ್ತು ದಮ್ಮಿದ್ರೆ ಮಾಡಿ ತೋರಿಸ್ರಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಇಲ್ಲದೆ ಇದ್ರೆ ಮಾದಿಗರ ಹೋಟಿಗೆ ನಮ್ಮ ಏರಿಗಾಗಿ ಬರಬೇಡಿ. ನಿಮ್ಗೆ ನಾಶ ಮಾನ ಮರಿದ್ರೆ, ನಿಮ್ಗೆ ಗೌರವ ಇದ್ರೆ ಈ ಒಂದು ಒಳ ಮೀಸಲಾತಿ ಜಾರಿ ಮಾಡಿ ನಿಮ್ಮ ಗೌರವವನ್ನು ನಿಲ್ಲಿಸ್ಕೊಳ್ಳಿ. ನೀವು ಒಂದು ಹಯಂದ ನಾಯಕರಂತ ಹೇಳ್ಕೊಳ್ತಾ ಇದ್ರ. ಹಯಂದ ನಾಯಕ ನಾಟಕ ಬುಟಾಟಿಕೆ ಕೆಲಸ. ಇವತ್ತು ನಮ್ಮ ಸಚಿವರುಗಳಿಗೆ ಏನು ಸ್ಥಾನಮಾನಗಳು ಕೊಟ್ಟಿದ್ದೀರಿ? ಮಾನ್ಯ ಹಿರಿಯ ಸಚಿವರಾದಂತ ಕೆ.ಎಚ್. ಮುನಿಯಪ್ಪ ಸಾಹೇಬರಿಗೆ ಆಹಾರ ಸಚಿವರು ಕೊಟ್ಟು ಎಲ್ಲ ಆಗ್ತದ್ರಿ ಅಭಿವೃದ್ಧಿ ಕೆಲಸ. ಇನ್ನೊಬ್ಬ ಆರ್.ಬಿ. ತಿಮ್ಮಾಪುರ ಅವರಿಗೆ ಒಂದು ಏನು ಅಬಕಾರಿ ಇಲಾಖೆ ಕೊಟ್ಟು ಆ ಕೆಲಸ ಬರಲಾರಂತ ಖಾತೆಗಳನ್ನು ಕೊಟ್ಟು ಇವತ್ತು ಮಾದಿಗರನ್ನ ತುಳಿಯುವಂತ ಪಕ್ಷ ಯಾವ್ದಾದಿದ್ರೆ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಬಂಧುಗಳೇ. ಬಿಜೆಪಿ ಸರ್ಕಾರ ನಮಗೆ ಹಲವಾರು ಒಳ್ಳೆ ಖಾತೆಗಳನ್ನು ಕೊಟ್ಟು, ಕಾರಜೋಳ ಸಾಹೇಬರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಟ್ಟರು, ಲೋಕೋಪಯೋಗಿ ಸಚಿವ ಸ್ಥಾನ ಕೊಟ್ಟರು. ಆದ್ರೆ ಕಾಂಗ್ರೆಸ್ ಬಿಜೆಪಿ ಎರಡು ಪಕ್ಷದಲ್ಲಿ ನೋಡಿದ್ರೆ ಮಾದಿಗರಿಗೆ ಮೋಸ ಮಾಡುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ. ನಾವು ನಿರ್ಭಯವಾಗಿ ಹೇಳ್ತೀವಿ. ಇವತ್ತು ಅದಕ್ಕಾಗಿ ನಾವೆಲ್ಲ ಮಾದಿಗ ಸಮುದಾಯದ ಬಂಧುಗಳು ಇವತ್ತು ಬಿಜೆಪಿ ಪರವಾಗಿ ನಿಲ್ತಾ ಇದ್ದೀವಿ. ಬಿಜೆಪಿ ಪಕ್ಷ ನಮ್ಮದಂತ ಹೇಳ್ತಾ ಇಲ್ಲ. ಯಾವ ಪಕ್ಷ ನಮ್ಮ ಪರವಾಗಿ ಕೆಲಸ ಮಾಡ್ತದೆ? ಬಿಜೆಪಿ ಪಕ್ಷ ಸನ್ಮಾನಿ ಈ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರ ಮಾತಿನ ಮೇಲೆ ವಿಶ್ವರೂಪ ಬಂದು ಮಾದಿಗರಿಗೆ ಮಂದಾಕೃಷ್ಣ ಮಾದಿಗಣ್ಣವರಿಗೆ ಮಾತು ಕೊಟ್ಟದ ನಂತರನೇ ಇವತ್ತು SC ವರ್ಗೀಕರಣ ಆಯಾ ರಾಜ್ಯಗಳಿಗೆ ಮಾಡ್ಕೊಳ್ಳಕ್ಕೆ ಅನುಕೂಲ ಆಯ್ತು. ಇಲ್ಲದೆ ಇದ್ರೆ ಈ ಕಾಂಗ್ರೆಸ್ ಸರ್ಕಾರ 75 ವರ್ಷಗಳ ಕಾಲ ಆಡಳಿತ ಮಾಡಿದ್ರು ಕೂಡ ಮಾದಿಗರಿಗೆ ಪ್ರತ್ಯೇಕವಾಗಿ ವೋಟ್ ಬ್ಯಾಂಕ್ ಮಾಡಿಕೊಂಡು ಮಾದಿಗರ ತುಳಿಯುವಂತ ಪಕ್ಷ ಅದು ಕಾಂಗ್ರೆಸ್ ಪಕ್ಷ ಅಂತ ಹೇಳಲಿಕ್ಕೆ ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಇವತ್ತು ನಾವು ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹವನ್ನು ಮಾನ್ಯ ಮುಖ್ಯಮಂತ್ರಿ ಸಾಹೇಬರೇ, ನಾಳೆ ನಡೆಯುವಂತಹ ಬಜೆಟ್ ಸೆಷನ್ ನಲ್ಲಿ ನೀವು ಏನಾದರೂ SCP TSP ಹಣವನ್ನು ಬೇರೆ ಕಾರ್ಯಕ್ರಮಗಳು ಬಳಸ್ಕೊಂಡ್ರೆ ನಿಮ್ಮ ವಿರುದ್ಧ ದಂಗೆ ಹೇಳ್ತೀವಿ, ನಿಮ್ಮ ವಿರುದ್ಧನೇ ಪ್ರತಿಭಟನೆ ಮಾಡ್ತೀವಿ, ನಿಮ್ಮ ವಿರುದ್ಧನೇ ಪೊಲೀಸ್ ಮಧ್ಯದಲ್ಲಿ ನಮಗೂ ನಿಮಗೂ ಯುದ್ಧ ನಡೀತದೆ. ಇದು ಮಾದಿಗರ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಹಾಗೇನೆ ಕೂಡಲೇ SC ವರ್ಗೀಕರಣ ಕೂಡ ಜಾರಿ ಮಾಡಲೇಬೇಕು. ಈಗ ನಾಗಮೋಹನ್ ದಾಸ್ ಅವ್ರನ್ನ ಹಠಾವ್ ಮಾಡ್ತಾ ಇದೀವಿ. ನಾಗಮೋಹನ್ ದಾಸ್ ನಾವು ಎಲ್ಲಿ ಕೇಳಿಲ್ಲ. ನೀವು ನಾಗಮೋಹನ್ ದಾಸ್ ಅವರ ಆಯೋಗ ರಚನೆ ಮಾಡಂತ ಕೇಳಿದ್ರಿ ಮುಖ್ಯಮಂತ್ರಿ ಸಾಹೇಬ್ರೆ. ಕಾಟಾಚಾರಕ್ಕೆ ಬಂದಿದ್ದಾನೆ ಅಪ್ಪ. ದತ್ತಾಂಶ ಕಲೆಕ್ಟ್ ಯಾಕೆ ಮಾಡಕ್ಕಾಗ್ಲಿಲ್ಲ? 2 ತಿಂಗಳು ನೀವು ಆಫೀಸಲ್ಲಿ ಕೂತ್ಕೊಂಡು 1 ತಿಂಗಳ ಕಾಲಾವಕಾಶ ಎಲ್ಲ ಕೊಡ್ರಪ್ಪ, ಮನೆ ಪತ್ರ ಕೊಡ್ರಪ್ಪ, ನಿಮ್ಮಲ್ಲಿ ಏನೇನು ಕೊಡ್ರಪ್ಪ. ನಮ್ಮ ಹತ್ರ ಏನಿದ್ದಾರೆ ಕೊಳ್ಳಿಕ್ಕೆ?